PIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. 7ನೇ ಸ್ಥಳದಲ್ಲಿ ಸಿಗದ ಕಳೆಬರಹ ಕುರುಹು, 8ನೇ ಪಾಯಿಂಟ್ಗೆ ತೆರಳಿದ SIT ತಂಡ. ಅನಧಿಕೃತ ಶವ ಹೂತ ಪ್ರಕರಣದ ತನಿಖೆ ನಡೆಸುತ್ತಿರುವ SIT ಕಾರ್ಯಾಚರಣೆಯ 4ನೇ ದಿನವಾದ ಇಂದು 7ನೇ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ನಡೆಸಿತು. ಆದರೆ ಕಳೆಬರದ ಕುರುಹು ಸಿಗದ ಕಾರಣ ಅಲ್ಲಿ ಕಾರ್ಯಾಚರಣೆ ಮುಗಿಸಿ 8ನೇ ಸ್ಥಳಕ್ಕೆ ತಂಡ ತೆರಳಿದೆ. 7ನೇ ಪಾಯಿಂಟ್ನಲ್ಲಿ 6 ಅಡಿ ಗುಂಡಿ ತೋಡಿದರೂ ಯಾವುದೇ ಕುರುಹು ಸಿಗದ ಕಾರಣ SIT ತನಿಖಾ ತಂಡವು 8ನೇ ಸ್ಥಳಕ್ಕೆ ಧಾವಿಸಿ ಶವಗಳ ಉತ್ಖನನ ಕಾರ್ಯಾಚರಣೆ ನಡೆಸಲು ಮುಂದಾಗಿದ್ದಾರೆ. ಇಂದಿನ ಕಾರ್ಯಾಚರಣೆಯಲ್ಲಿ ಗೌಪ್ಯತೆ ಕಾಪಾಡಲಾಗಿದ್ದು ಫೋನ್ ಬಳಕೆಯೂ ನಿರ್ಬಂಧಿಸಲಾಗಿದೆ. ಈವರೆಗೂ ಕಾರ್ಯಾಚರಣೆ ಜಾಗಕ್ಕೆ 15 ಪ್ಲಾಸ್ಟಿಕ್ ಕುರ್ಚಿಗಳನ್ನು ಮಾತ್ರ ತೆಗೆದುಕೊಂಡು ಹೋಗಲಾಗಿದೆ. ಹಿಟಾಚಿ ಮೂಲಕ 7ನೇ ಪಾಯಿಂಟ್ ಸುತ್ತಲಿನ ಗಿಡಗಂಟಿಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದೆ. ಈವರೆಗಿನ ಪಾಯಿಂಟ್ಗಳು ನದಿ ತಟದಲ್ಲಿದ್ದ ಕಾರಣ ಹಲವು ಬಾರಿ ಪ್ರವಾಹಗಳಿಗೆ ತುತ್ತಾಗಿದ್ದು ಕೊಚ್ಚಿ ಹೋಗಿರುವ ಸಾಧ್ಯತೆಯೂ ಇದೆ ಎಂದು ಹೇಳಲಾಗುತ್ತಿದೆ. ಇನ್ನು ಮುಂದಿರುವ ಪಾಯಿಂಟ್ಗಳು ಎತ್ತರದ ಜಾಗದಲ್ಲಿದೆ ಎನ್ನಲಾಗುತ್ತಿದ್ದು ತಾನೇ ಹೂತು ಹಾಕಿರುವ ಶವಗಳು ಎಂದು ದೂರುದಾರ ತೋರಿಸಿದ ಕಡೆಗಳಲ್ಲಿ ಅಗೆದು ಬಗೆದು SIT ತಂಡ ಕಳೆಬರಕ್ಕಾಗಿ ಶೋಧ ನಡೆಸುತ್ತಿದೆ. ಈವರೆಗೂ 1 ಪಾಯಿಂಟ್ನಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿವೆ. ಕಾರ್ಯಾಚರಣೆ 11:30 ವೇಳೆಗೆ ಆರಂಭವಾಗಿತ್ತು. ಈಗ 1:30 ವೇಳೆಗೆ ಉತ್ಖನನ ಕಾರ್ಯದ ನಡುವೆ 7 ಜನ ಕಾರ್ಮಿಕರು ವಾಪಸ್ ಬರುತ್ತಿರುವ ದೃಶ್ಯ ಕಂಡು ಬಂದಿದೆ. ಕೆಲವೇ ಹೊತ್ತಲ್ಲಿ 7ನೇ ಪಾಯಿಂಟ್ನಲ್ಲಿ ಕಳೆಬರಹ ಸಿಕ್ಕಿಲ್ಲ ಎಂದು ಗೊತ್ತಾಗಿದೆ. 7ನೇ ಪಾಯಿಂಟ್ನಲ್ಲಿ ಏನು ಸಿಗದೇ ಇರುವ ಕಾರಣ ನೇತ್ರಾವತಿ ಸೇತುವೆಯ ಪಕ್ಕದಲ್ಲಿಯೇ 8ನೇ ಪಾಯಿಂಟ್ ಇದೆ. ಜೊತೆಗೆ ರಸ್ತೆ ಬದಿಯಲ್ಲಿಯೇ 9, 10, 11, 12ನೇ ಪಾಯಿಂಟ್ ಕೂಡ ಇದೆ. ಇಟಾಚಿ ಬಳಸಿ 6 ಅಡಿಗಳವರೆಗೆ ಅಗೆಯೋ ಕಾರ್ಯಕ್ಕೆ ತೀರ್ಮಾನ. ಸುದೀರ್ಘವಾಗಿ 2 ಗಂಟೆ ಅಗೆಯುವ ಪ್ರಕ್ರಿಯೆ ನಡೆಸಿದರೂ ಅವಶೇಷ ಸಿಕ್ಕಿಲ್ಲ. ಹೀಗಾಗಿ ಇಟಾಚಿ ಬಳಸಿ 6 ಅಡಿ ಅಗೆಯಲು CIT ತಂಡ ತೀರ್ಮಾನಿಸಿದೆ. ಇದೇ ವೇಳೆ ಅಸ್ಥಿಪಂಜರದ ಕುರುಹು ನಿನ್ನೆ ಸಿಕ್ಕಿರುವ ಹಿನ್ನೆಲೆ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತನಿಖೆ ನಡೆಯುವಾಗ ನಾವ್ಯಾರೂ ಮಾತನಾಡೋದಿಲ್ಲ ಎಂದು ಮಾಧ್ಯಮಗಳ ಜೊತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊಹಾಂತಿ ಅವರಿಗೆ ಕೇಂದ್ರದಿಂದ ಕರೆ ಬಂದಿದೆ. ಆದರೆ ಕೇಂದ್ರಕ್ಕೆ ಕಳಿಸುವುದು ಬಿಡೋದು ನಮಗೆ ಬಿಟ್ಟಿರೋದು. ಹಾಗಾಗಿ ಹೊರಗಡೆ ಹೋಗುವ ಪರಿಸ್ಥಿತಿ ಬಂದಿಲ್ಲ ಎಂದರು. ಕೇಂದ್ರ ಸರ್ಕಾರ ಪತ್ರವೂ ಬರೆದಿಲ್ಲ ಎಂದರು. ಕೇವಲ ಲಿಸ್ಟ್ ಆಗಿದೆ ಎಂದು ಪರಮೇಶ್ವರ್ ರವರು ಮಾಹಿತಿ ನೀಡಿದರು. ಇನ್ನು ದೂರುದಾರ ತಿಳಿಸಿದ 13 ಸ್ಥಳಗಳ ಪೈಕಿ 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಕುರುಹುಗಳು ಪತ್ತೆಯಾಗಿದ್ದವು. 16 ಮೂಳೆಗಳು ಪತ್ತೆಯಾಗಿದ್ದು ಅವುಗಳನ್ನು FSL ತನಿಖೆಗೆ ಕಳಿಸಲಾಗಿದೆ. ಇಂದು ಮತ್ತೆ ಅಸ್ಥಿ ಪಂಜರದ ಹುಡುಕಾಟ ಮುಂದುವರೆಯಲಿದೆ. ಹಾಗಿದ್ರೆ ನಿನ್ನೆ ಏನಾಯಿತು? 66 ಜನರ ನೇತೃತ್ವದಲ್ಲಿ 6ನೇ ಪಾಯಿಂಟ್ ಅಗೆಯುತ್ತಿದ್ದಾಗ ಮೂಳೆಗಳು ಪತ್ತೆಯಾದವು. ಒಟ್ಟು 25 ಮೂಳೆಯ ಚೂರುಗಳು ಸಿಕ್ಕಿವೆ. ಅಲ್ಲಿಂದ ದೂರುದಾರ ಕೊಟ್ಟ ಶವ ಹೂತ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಂತಾಗಿದೆ. ನೇತ್ರಾವತಿ ನದಿ ತೀರದ ದಟ್ಟ ಕಾಡಿನ ಪ್ರದೇಶದಲ್ಲಿ ಬೆಳಿಗ್ಗೆ 11ರಿಂದ ಅಗೆಯಲಾಗುತ್ತಿತ್ತು. 3ರಿಂದ 4 ಅಡಿ ಆಳದಲ್ಲಿ ಕಳೆಬರಹ ಕುರುಹು ಪತ್ತೆಯಾಗಿದೆ. ಇದರ ಹೆಚ್ಚಿನ ತನಿಖೆಗೆ FSL ಲ್ಯಾಬ್ಗೆ ಕಳುಹಿಸಲಾಗಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.